ಇವತ್ತು ನಾನು ಮಾಡ್ತಾಯಿದ್ದೀನಿ ರವೆ ರೋಟಿ. ಇದು ಬಂದುಬಿಟ್ಟು ಚಿರೋಟಿ ರವೆ ಇರೋದು. ಚಿರೋಟಿ ರವೆ ಆದರೂ ಮಾಡ್ಬೋದು, ನಾರ್ಮಲ್ ಸಣ್ಣ ರವೆಯಿಂದನೂ ಕೂಡ ನಾವು ರೊಟ್ಟಿನ ಮಾಡ್ಬೋದು. ಬೇರೆ ಯಾವುದು ಹಿಟ್ಟು ಆ್ಯಡ್ ಮಾಡೋಂಗಿಲ್ಲ, ಬರೀ ರವೆಯಿಂದನೇ ಇಷ್ಟು ಚೆನ್ನಾಗಿರೋ ರೊಟ್ಟಿನ ಮಾಡಿಕೊಂಡು ತಿನ್ಬೋದು. ಇದನ್ನು ಟಿಫಿನಲ್ಲಿ ಮತ್ತು ಈವನ್ ಲಂಚ್ ಬಾಕ್ಸ್ಗೂ ತೊಗೊಂಡೋಗಿ ಲಂಚ್ ಟೈಮಲ್ಲೂ ತಿನ್ಬೋದು. ಈವನ್ ನೈಟಲ್ಲಿನೂ ಸಹ ಏನು ಮಾಡೋದು ಅಂತ ಯೋಚನೆ ಬಂದಾಗ ಇದನ್ನು ಮಾಡಿಕೊಂಡು ತಿನ್ಬೋದು. ಅಷ್ಟು ಅಂದರೆ ಸಫಿಷಿಯೆಂಟ್ ಆಗಿರುತ್ತೆ. ಇದು ತಿಂದಮೇಲೆ ಮತ್ತೆ ಇನ್ನೊಂದೇನೋ ತಿನ್ನಬೇಕು ಅನ್ನೋ ಥರ ಇಲ್ಲ, ಹೊಟ್ಟೆ ಹಸಿವು ಆ ಥರ ಇರಲ್ಲ. ಈವನ್ ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೇದಂತಲೇ ಹೇಳ್ತೀನಿ. ಹೈ ಕ್ಯಾಲರಿ ಎಲ್ಲ ಏನೂ ಇರೋದಿಲ್ಲ. ಮತ್ತು ಇದ್ರ ಜೊತೆ ನಾನು ಬಂದುಬಿಟ್ಟು ಸುಟ್ಟು ಬದನೇಕಾಯಿದು ಚಟ್ನಿ ಮಾಡ್ತಿದ್ದೀನಿ. ಬದನೇಕಾಯಿಗೆಲ್ಲ ಫಸ್ಟು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅದನ್ನು ನಾನು ಸುಡೋದಕ್ಕೆ ಇಟ್ಟಿದ್ದೆ. ಅದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಬೋದು. ಅದು ಸುಡೋ ಗಂಟ ಈ ಕಡೆ ಸಣ್ಣ ರವೆ ಇರುತ್ತಲ್ಲ ಅದರಲ್ಲಿ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕ್ಯಾರೆಟ್ನ ತುರಿದು ಹಾಕಿದ್ದೆ. ಬಿಕಾಸ್ ನಾನು ಇದನ್ನು 1 ಇಯರ್ ಬೇಬಿಗೂ ಸಹ ಕೊಡ್ತಿದ್ದೀನಿ, ನಾವೂ ತಿಂತಾಯಿದ್ದೀವಿ. ಸೊ ಇಬ್ಬರದೂ ಡಯಟ್ ಬ್ಯಾಲೆನ್ಸ್ ಆಗಿರಲಿ ಅಂತ ನಾನು ನಮ್ಮ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ತಿನ್ನೋ ಥರನೇ ನಾವು ಡೈಲಿ ಅಡುಗೆ ಮಾಡೋದು. ಅದರಲ್ಲಿ ನಾನು ಎಳ್ಳು ಸಹ ಸೇರಿಸಿದ್ದೆ. ಉಪ್ಪು, ಖಾರ ಮತ್ತು ಪೆಪ್ಪರ್ ಪೌಡರ್ ಹಾಕಿ ಎಳ್ಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೆ. ಇದನ್ನು ಕಲಿಸೋದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಯೂಸ್ ಮಾಡಬೇಕು. ಯಾಕಂದರೆ ನಾವು ಯಾವುದೇ ಹಿಟ್ಟನ್ನು ಸೇರಿಸೋದಿಲ್ಲ, ಗೋಧಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ, ಬರೀ ರವೆಯಿಂದ ಮಾಡ್ತಿರೋದಕ್ಕೋಸ್ಕರ ಬಿಸಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಸೊ ಆವಾಗ ನಾವು ಆರಾಮಾಗಿ ಇದನ್ನು ರೊಟ್ಟಿನ ತಟ್ಕೊಂಡು ಮಾಡ್ಬೋದು. ಸ್ವಲ್ಪ ಗಟ್ಟಿ ಇರಬೇಕು, ಫುಲ್ ಗಟ್ಟಿ ಅಂದರೆ ಚಪಾತಿ ಹಿಟ್ಟು ಥರನೂ ಗಟ್ಟಿ ಬೇಡ, ಮತ್ತು ದೋಸೆ ಹಿಟ್ಟಷ್ಟು ಲೂಸಾಗಿಯೂ ಇರಬಾರ್ದು, ನಾರ್ಮಲ್ ಆಗಿ ಇರಬೇಕು, ಮೀಡಿಯಮಲ್ಲಿ ಗಟ್ಟಿ ಇರಬೇಕು. ಕಲಿಸ್ಬಿಟ್ಟಿಟ್ಟಿದ್ದೆ. ಮತ್ತು ಈ ಕಡೆ ನಾನು ಬದನೇಕಾಯಿ ಭರ್ತಾಗೋಸ್ಕರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೆ. ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡು ಹಾಕಿರೋದು. ಭರ್ತಾ ಅಲ್ಲಿ ಆ್ಯಕ್ಚುಲಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ನಾನು ಬೆಳ್ಳುಳ್ಳಿನೂ ಕಟ್ ಮಾಡಿದ್ದೆ. ಈವನ್ ಶುಂಠಿ ಸಹ ತುರಿದ್ಬಿಟ್ಟು ಅದರಲ್ಲಿ ಹಾಕಿದ್ದೆ. ಹಸಿ ಈರುಳ್ಳಿ ಎಲ್ಲ ಹಾಕಿದರೆ ಏನಾಗುತ್ತೆ ಭರ್ತಾ ಒಳಗಡೆ ಅಂದರೆ ಅದು ಅವಾಗಿಂದ ಅವಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಎಲ್ಲ ತೊಗೊಂಡೋಗಿ ಆಚೆ ಎಲ್ಲ ತೊಗೊಂಡೋದಾಗ ತಿನ್ನೋಕ್ಕಾಗಲ್ಲ. ಸೊ ಒಂಥರ ಸ್ಮೆಲ್ ಅನಿಸುತ್ತೆ. ಈವನ್ ತಿಂದಮೇಲೆ ಬಾಯಿನೂ ಸ್ಮೆಲ್ ಅನಿಸುತ್ತೆ, ಲಂಚ್ ಬಾಕ್ಸಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನಾನು ಅದನ್ನು ಫ್ರೈ ಮಾಡಿ ಯೂಸ್ ಮಾಡ್ತಿರೋದು. ತಿಂತಾಯಿದ್ದೀವಿ ಅಂದರೆ ಮನೆಯಲ್ಲಿ ತಿನ್ನಬೇಕಾದ್ರೆ ನಾವು ಅದನ್ನು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಇದಕ್ಕೆ ಸೈಡಲ್ಲಿ ಇಟ್ಕೊಂಡು, ಮೀನ್ಸ್ ಅಂದರೆ ಭರ್ತಾ ಒಳಗಡೆ ನಾವು ಮಿಕ್ಸ್ ಮಾಡಿಕೊಂಡು ಹಸಿ ಈರುಳ್ಳಿನೆಲ್ಲ ತಿನ್ಬೋದು. ತಿಂದು ನೋಡಿ, ಹಂಗೂ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೆ ಅಲ್ಲ, ಮಾರ್ನಿಂಗ್ ಟಿಫಿನ್ನು ಲಂಚ್ ಬಾಕ್ಸ್ಗೋಸ್ಕರ ನಾನು ಹಸಿ ಈರುಳ್ಳಿ ಎಲ್ಲ ಹಾಕಿಲ್ಲ. ಸೊ ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ನಾನು ಈ ಕಡೆ ಬದನೇಕಾಯಿದು ಸಿಪ್ಪೆ ಎಲ್ಲ ಸುಲ್ಕೊಂಡು, ಇದು ಚೆನ್ನಾಗಿ ಸುಟ್ಟಿರುತ್ತಲ್ಲ, ಸೊ ಬದನೇಕಾಯಿ ಸಿಪ್ಪೆ ಎಲ್ಲ ಬೇಗನೆ ನೀಟಾಗಿಯೇ ಪೀಲ್ ಆಗಿರುತ್ತೆ. ಎಣ್ಣೆ ಅದಕ್ಕೆ ಅಪ್ಲೈ ಮಾಡೋದು, ಯಾಕಂದರೆ ಸಿಪ್ಪೆ ಎಲ್ಲ ಸುಟ್ಟಾದಮೇಲೆ ಚೆನ್ನಾಗಿ ಬೇಗ ಬೇಗ ಬರಲಿ ಅಂತಲೇ. ಸೊ ಅದೇನಿಲ್ಲ, ಒಂದು ನೀಟಾಗಿ ಹಿಂಗೆ ಎಳೆದ್ರೆ ಸಾಕು, ಎಲ್ಲ ಸಿಪ್ಪೆ ಬಂದುಬಿಡುತ್ತೆ. ಮತ್ತು ಈವನ್ ಒಂದು ಸತಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಬದನೇಕಾಯಿನ ಒಂದರಲ್ಲಿ 2 ಭಾಗ ಮಾಡಿಬಿಟ್ಟು ಅದನ್ನು ನೋಡಬೇಕು. ಆ್ಯಕ್ಚುಲಿ ಓಪನ್ ಮಾಡಿಬಿಟ್ಟು ಏನಂತೀರ ನೋಡಬೇಕು, ಹುಳ ಏನಾದರೂ ಇದೆಯಾ ಅಂತ ಕ್ರಾಸ್ ಚೆಕ್ ಇನ್ನೊಂದು ಸತಿ ಸುಟ್ಟಾದ್ಮೇಲೂ ನೋಡಬೇಕು. ನಾನು ಹಾಗೆ ನೋಡಿದ್ದೆ, ಸುಮ್ಮನೆ ಯಾಕೆ ಅಂತ. ಸೊ ಅದಾದಮೇಲೆ ಇದಕ್ಕೆ ಇವಾಗ ಒಗ್ಗರಣೆಗೆ ಹಾಕಿದ್ವಿ ಅಲ್ಲ, ಅದಕ್ಕೆಲ್ಲ ಉಪ್ಪು, ಅರಿಶಿಣ, ಪೆಪ್ಪರ್ ಪೌಡರ್ ಎಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಈವನ್ ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಅದಕ್ಕೆ ಮ್ಯಾಗಿ ಮಸಾಲ ಸೇರಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆ ಥರ ಸೇರಿಸ್ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಹೇಳಿದೆಲ್ಲ ಈ ಥರ ಎಲ್ಲ ಓಪನ್ ಮಾಡಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ನೋಡ್ತಾಯಿದ್ದೀನಿ ಇನ್ನೊಂದು ಸತಿ. ಸೊ ಇದನ್ನೆಲ್ಲ ಸುಮ್ಮನೆ ಮೇಲೆ ಕಟ್ ಮಾಡಿಬಿಟ್ಟು ಒಳಗಡೆ ಹಾಕಿದರೆ ಆಯಿತು, ಇದನ್ನು ಫ್ರೈ ಮಾಡಿದ್ರಾಯಿತು. ಇದಾದಮೇಲೆ ಆ್ಯಕ್ಚುಲಿ ನಾನು ಇಲ್ಲಿ ಬಟಾಣಿ ಹಾಕಬೇಕಿತ್ತು, ಹಸಿ ಬಟಾಣಿ ನಾನು ಹಾಕೋದು ಮರ್ತೋಗ್ಬಿಟ್ಟೆ. ನಾನು ಅದನ್ನು ಬಾಯ್ಲ್ ಮಾಡಿಬಿಟ್ಟು ತಿರ್ಗಾ ಇದ್ರೊಳಗಡೆ ಮೇಲೆಯಿಂದ ಹಾಕಿಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಇದೆಲ್ಲ ಆದಮೇಲೆ ಒಂದು 5 ನಿಮಿಷ ಇದನ್ನು ಹಾಗೆ ಸಣ್ಣ ಸಿಮ್ಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ಅದಾದಮೇಲೆ ಇದನ್ನು ನಾವು ಯಾವುದೇ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಈವನ್ ಅನ್ನ ಜೊತೆನೂ ಕಲಿಸ್ಕೊಂಡು ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಇದನ್ನು ರವೆ ರೊಟ್ಟಿ ಜೊತೆ ಮಾಡಿರೋದು. ಮತ್ತು ಈವನ್ ನಾವು ಮಧ್ಯಾಹ್ನಕ್ಕೆ ಇದನ್ನು ಗೊಜ್ಜು ಥರ ಯೂಸ್ ಮಾಡಿಬಿಟ್ಟು ಅನ್ನಕ್ಕೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ರವೆ ರೊಟ್ಟಿ ಆವಾಗಲೇ ನಾವೆಲ್ಲ ಕಲಸಿಟ್ಟಿದ್ವಿ ಅಲ್ಲ, ಅದನ್ನು ಇವಾಗ ಹಂಚ ಮೇಲೆ ಹಾಕಿಬಿಟ್ಟು ತಟ್ಬೋದು. 10ರಿಂದ 15 ನಿಮಿಷ ಆಯ್ತು ಇದನ್ನು ನೆನೆಸೋಕೆ ಇಟ್ಬಿಟ್ಟು. ಸೊ ಇದೆಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ಇದನ್ನು ಚೆನ್ನಾಗಿ ನೆಂದಿರುತ್ತೆ. ಸೊ ಈ ಥರ ಎಲ್ಲ ನಾವು ಈವನ್ ಇದನ್ನು ಹೆಂಚು ಮೇಲೆ ಹಾಕಿ ತಟ್ಬೋದು. ಮತ್ತು ಇವನ್ ಬಿಸಿ ಎಲ್ಲ ಏನಿರಲ್ಲ, ಬಿಸಿ ಹೊತ್ತಾಗುತ್ತೆ ಅಂದರೆ 2 ಹಂಚನ್ನ ತೊಗೋಬೋದು. ಒಂದು ಹಂಚು ಕೆಳಗಡೆ ಎಲ್ಲ ತಟ್ಬಿಟ್ಟು ಆಮೇಲೆ ಅದನ್ನು ಗ್ಯಾಸ್ ಮೇಲೆ ಇಡ್ಬೋದು.
ಇಲ್ಲ ಡೈರೆಕ್ಟಾಗಿಯೂ ಹಾಕ್ಬೋದು. ಈ ಥರ ಹಾಕಿಬಿಟ್ಟು ಸ್ವಲ್ಪ ಕೈಗೆ ನೀರು ಅಂಟಿಸ್ಕೊಂಡ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ದಪ್ಪ ಬೇಕು ಅಂದರೆ ದಪ್ಪ, ಸಣ್ಣ ಬೇಕು ಅಂದರೆ ಸಣ್ಣ. ಹರಿಯೋದಿಲ್ಲ, ಏನಿಲ್ಲ. ನಾನ್ ಸ್ಟಿಕ್ಕಲ್ಲಿ ನಾನು ಯೂಸ್ ಮಾಡ್ತಿಲ್ಲ, ಬಿಕಾಸ್ ನನಗೆ ನಾನ್ ಸ್ಟಿಕ್ ಎಲ್ಲ ಇಷ್ಟ ಆಗಲ್ಲ. ಐರನ್ ಈವನ್ ಅದು ಒಳ್ಳೆಯದು ಅಲ್ಲ. ಐರನ್ ತವಾ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ, ಮಾಡಿ ಅಂತ ಹೇಳ್ತೀನಿ. ಅದು ಒಳ್ಳೆಯದು. ಮಕ್ಕಳಿಗೆಲ್ಲ ಊಟ ಕೊಡ್ತೀವಿ ಎಲ್ಲ, ಅದ್ರಗೋಸ್ಕರ ನಾನು ಐರನ್ ತವಾಲ್ಲೇ ಮಾಡೋದು. ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಐರನ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಐರನ್ ತವಾ ಮೇಲೆ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ ಆದ್ರೂ ಅಷ್ಟೇ ಬರುತ್ತೆ, ಈವನ್ ಐರನ್ ತವಾ ಮೇಲೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನಿದು ಫುಲ್ಲು ಸಣ್ಣ ಹಾಕಿರೋದು ನನ್ನ ಮಗನಿಗೋಸ್ಕರ. ನೆಕ್ಸ್ಟ್ ದಪ್ಪ ಹಾಕಿದ್ದೀನಿ. ದಪ್ಪ ಹಾಕಿದ್ರೂ ಸಣ್ಣ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಕ್ಕೆ. ಇದು ನಾನು ಅದನ್ನು ಚಟ್ನಿ ಜೊತೆನೂ ತಿನ್ಬೋದು. ರವೆ ರೊಟ್ಟಿಗೆ ಇದೇ ಪಲ್ಯ ಬೇಕು ಅದೇ ಅಂತ ಏನಿಲ್ಲ, ಈವನ್ ಹಾಗೇನೂ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಮಕ್ಕಳಂತೂ ಇಬ್ಬರು ತಿಂದ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳ್ತಿದ್ರು. ನನ್ನ ಮಗ ಅಂತೂ ಫುಲ್ ಖುಷಿಪಟ್ಟು ತಿಂದ ಇದನ್ನು ಇಷ್ಟಪಟ್ಟು. ಸೊ ನೀವು ಮಾಡಿ ನೋಡಿ. ಇದು ಆರಾಮಾಗಿ 1 ವರ್ಷದ ಮಕ್ಕಳು ತಿನ್ಬೋದು. 1 ವರ್ಷ, ಈವನ್ ನಾನು 10 ಮಂತ್ಸ್ ಇದ್ದಾಗೂ ಇದನ್ನು ಮಾಡಿ ಕೊಟ್ಟಿದ್ದೆ. ಸ್ವಲ್ಪ ದಪ್ಪ, ಈ ಥರ ದಪ್ಪ ಹಾಕಿ ಕೊಟ್ಟಿದ್ದೆ. ಸೊ ಇದಕ್ಕೆ ಬಟರ್ ಎಲ್ಲ ಜಾಸ್ತಿ ಹಚ್ಚಿಬಿಟ್ಟು, ಬಟರು ಅಥವಾ ತುಪ್ಪನೋ ಚೆನ್ನಾಗಿ ಹಾಕಿಬಿಟ್ಟು ಕೊಟ್ಟರೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಏನು ಚುಚ್ಚುತ್ತೆ ಎಲ್ಲ ನುಂಗೋಕ್ಕಾಗಲ್ಲ ಮಕ್ಕಳಿಗೆ ಅಂತ ಆ ಥರ ಎಲ್ಲ ಏನಿಲ್ಲ. ಆರಾಮಾಗಿಯೇ ತಿಂತವೆ ಅವನು. ಕೈಯಲ್ಲಿ ಈವನ್ ಆಟ ಆಡ್ಕೊಂಡು ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಸೊ ಮಾಡಿ ನೋಡಿ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ತಿಂದ್ಬಿಟ್ಟು ಸೂಪರ್ ಅಂತ ಹೇಳ್ತಿದ್ದ. ಸೊ ಟಿಫಿನ್ಗೂ ಮಕ್ಕಳಿಗೆ ಹಾಕಿ ಕೊಡ್ಬೋದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು.